ಬನ್ನಿ ಸ್ನೇಹಿತರೆ, ನಾವೀಗ ಬೆಲ್ಟನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು 1/2 ಇಂಚು ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ 4 ಇಂಚನ್ನು ನಾವು ಫ್ರಂಟು 4 ಇಂಚು, ಸೆಂಟ್ರಲ್ಲಿ 3 ಇಂಚು, ಲಾಸ್ಟಲ್ಲಿ 3 ಇಂಚನ್ನು ಇಟ್ಟು ಮಾರ್ಕ್ ಮಾಡಿದ್ದಾಯಿತು. ಈಗ ನಾವು ಅಳತೆ ಬ್ಲೌಸಲ್ಲಿ ಬೆಲ್ಟ್ ಎಷ್ಟು ಲೆಂತ್ ಇದೆ ಅಂತ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಎಷ್ಟಿದೆ ಮಾರ್ಜಿನ್ವರೆಗೂ ಹೋಗಿ ಇಷ್ಟು ಇದು ಮಾಡ್ಕೊಂಡು ನಾವು ಬೆಲ್ಟನ್ನು ಇದು ಮಾಡಿದ್ವಿ. ಈಗ ನಾವು ಎಕ್ಸ್ಟ್ರಾ 1.5 ಇಂಚನ್ನು ಬಿಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅದಕ್ಕೋಸ್ಕರವಾಗಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನಾವೀಗ ನೋಡು ಬೆಲ್ಟನ್ನು ಈ ರೀತಿ ಶೇಪು ಮಾರ್ಕ್ ಮಾಡ್ತಾಯಿದ್ದೀನಿ. ನೀಟಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಬೆಲ್ಟನ್ನು ಮಾರ್ಕ್ ಮಾಡಿ ಕಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇಲ್ಲಿ 1/2 ಇಂಚು ಮಾರ್ಜಿನ್ ಹೋಗುತ್ತೆ, ಕೆಳಗಡೆ 1/4 ಇಂಚು ಮಾರ್ಜಿನ್ ಹೋಗುತ್ತೆ ಸ್ನೇಹಿತರೆ ಬೆಲ್ಟು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ವಿಡಿಯೋ ನೋಡ್ತಿದ್ದಾಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನನ್ನ ವಿಡಿಯೋ ನಮಗೆ ನೋಟಿಫಿಕೇಷನ್ ಬರುತ್ತೆ. ಈ ರೀತಿಯಾಗಿ ನಾವು ಬೆಲ್ಟನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ನಾವು ಸಿಂಗಲ್ ತಾಟಾಗಿ ಕಟ್ ಮಾಡಿದ್ದೀವಿ, ನಮಗೆ ಡಬಲ್ ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ರೀತಿಯಾಗಿ ಬೆಲ್ಟನ್ನು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಲೈನಿಂಗ್ ಪೀಸ್ಗಳಲ್ಲಿ ಸಹ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಒಳಗಡೆಗೆ ಸ್ಟಿಪ್ ಬರುವ ಹಾಗೆ ಬೆಲ್ಟನ್ನು ಕಟ್ ಮಾಡ್ಕೊಂಡು ಸ್ಟಿಪ್ಗೆ ಲೈನಿಂಗ್ ಪೀಸನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್.